ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಶಾಪಿಂಗ್ ಮಾಡಬೇಕಾಗಿತ್ತು, ಮನೆ ಐಟಮ್ಸ್ ಸ್ವಲ್ಪ ಬೇಕಾಗಿತ್ತು. ಪ್ರತಿ ತಿಂಗಳು ಹೋದಾಗೆ ಡಿ ಮಾರ್ಟ್ಗೆ ಹೋಗೋದು ನಾವು. ನಮ್ಮ ಮನೆಗಿಂತ ಅದಕ್ಕೆ 16 ಕಿಲೋಮೀಟ್ರ್ ಇದೆ. ಇದು ರಾಮಮೂರ್ತಿ ನಗರ ಡಿ ಮಾರ್ಟ್ ಇದೆ ಹೇಳ್ತಿರೋದು. ಇಲ್ಲೇನಪ್ಪ ಅಂದರೆ ಇಲ್ಲಿ ಇರೋ ಸ್ಟಾಫ್ಗಳು ಏನಪ್ಪ ಅಂದರೆ ನಾವೇನಾದರೂ ಐಟಮ್ ಬಗ್ಗೆ ಆಗಲಿ ಆಫರ್ಸ್ ಬಗ್ಗೆ ಗೊತ್ತಾಗಿಲ್ಲ ಅಂತ ವಿಚಾರಿಸಿದ್ರೆ ಸರಿಯಾಗಿ ರೆಸ್ಪಾಂಡೇ ಮಾಡಲ್ಲ. ಕೆಲವು ಐಟಮ್ ಸಿಕ್ಕಿಲ್ಲ ಅಂತ ಕೇಳಿದ್ರು ಕೂಡ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅದೆಲ್ಲ ಹೋಗಲಿ, ಇಲ್ಲಿ ವೇಯಿಂಗ್ ಮಿಷಿನ್ ಇದೆ. ಬಟ್ ಏನಾದರೂ ಈ ಬೇಳೆ, ಸಕ್ಕರೆ, ಅಕ್ಕಿ ಇದೇನಾದರೂ ತೂಕ ಮಾಡಿಸ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಾಗುತ್ತೆ. ಬಟ್ ಅಲ್ಲಿ 4 ಕೌಂಟ್ರ್ ಇದೆ. 4 ಕೌಂಟ್ರಲ್ಲಿ ಇಬ್ಬರನ್ನೇ ನಿಲ್ಲಿಸಿರ್ತಾರೆ. ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು ಅಂತ. ಅಲ್ಲಿ ಕೂಡ ಜನ ಒಂದೇನಾದರೂ ನೀವು ಬೇಳೆ ಆಗ್ಬೋದು, ಸಕ್ಕರೆ ಆಗ್ಬೋದು, ಏನಾದರೂ ವೇಯಿಂಗ್ ಮಾಡಬೇಕಂದ್ರೆ 15-20 ನಿಮಿಷ ಆಗೋಗುತ್ತೆ. ಯಾಕಂದರೆ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ಬೇಕಲ್ವ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಿಲ್ಲಿಂಗ್ ಕೌಂಟ್ರಿಗೆ ಬಂದರೆ ಇಲ್ಲೂ ಅಷ್ಟೇ. ಫ್ರಂಟಲ್ಲೊಂದು ಬಿಲ್ಲಿಂಗ್ ಕೌಂಟರ್ ಇದೆ, ಬ್ಯಾಕಲ್ಲಿ ಒಂದು ಇದಿದೆ ಬಿಲ್ಲಿಂಗ್ ಇದು. ಇದರಲ್ಲಿ ಒಬ್ಬರಿದ್ದರೆ ಒಂದು ಕೌಂಟ್ರಲ್ಲಿ ಒಬ್ಬರು ಇರ್ತಾರೆ ಅಷ್ಟೇ. ಈ ಥರ ಒಬ್ಬರು ಆದರೆ ಒಬ್ಬರು ಇರ್ತಾರೆ. ಬಟ್ ಇಲ್ಲೇನಪ್ಪ ಅಂದರೆ ಇವತ್ತು ಸಮಸ್ಯೆ ಏನಾಗಿರೋದಂದರೆ ಈ ಟೆಕ್ನಿಕಲ್ ಇಶ್ಯೂ ಆಗಿದೆ. ಈ ಟೆಕ್ನಿಕಲ್ ಇಶ್ಯೂ ಆಗಿರೋದನ್ನು ಸಾಲ್ವ್ ಮಾಡೋದಕ್ಕೆ ಯಾರ ಕೈಲೂ ಆಗ್ತಾಯಿಲ್ಲ. ಅಲ್ಲಿರೋರ ಕೈಲಿ ಅಲ್ಲೊಬ್ಬ ಟೆಕ್ನಿಷಿಯನೇ ಇಲ್ಲ. ನಮ್ಗೆ ಕರೆಕ್ಟಾಗಿ ಅರ್ಧ ಗಂಟೆ 20 ಗಂಟೆ ಆಗಿದೆ ವೇಟ್ ಮಾಡಿ. ಒಬ್ಬರು ಕೂಡ ಒಂದಲ್ಲಿ ಮಾಡೋಕ್ಕೆ ಆಗಿಲ್ಲ. ಸುಮ್ಮನೆ ಕಾದು ಪೆಟ್ರೋಲು ಡೀಸೆಲ್ ಎಲ್ಲ ವೇಸ್ಟ್ ಮಾಡ್ಕೊಂಡು ನಾವು ಹೋಗಿ ಅಲ್ಲಿ ಇದು ಮಾಡ್ಕೊಂಬರ್ಬೇಕು.